ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು SRS ಬೆಟ್ಟ, ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ. ನಾನು ಚನ್ನಪಟ್ಟಣ ಶೇರ ಹೋಟ್ಲಿಂದ ಕಡೆಯಿಂದ ಬಂದೆ, ಅಲ್ಲಿಂದ ಎಲ್ಚಿಪಾಳ್ಯ ಆ ಮಾರ್ಗವಾಗಿ ಬಂದೆ. ಮತ್ತೆ ರಾಮನಗರದಿಂದ ಬರ್ಬೋದು, 15 ಕಿಲೋಮೀಟರ್ ಆಗ್ತದೆ. ಕನಕಪುರದಿಂದ ಒಂದು 13 ಕಿಲೋಮೀಟರ್ ಆಗ್ತದೆ. ನಾನು ಶೇರ ಹೋಟ್ಲು ರೋಡಲ್ಲಿ ಬಂದಾಗ ಇಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಮಂಟಪ ಕಾಣ್ತು ನನ್ಗೆ. ನೋಡಿ, ನನ್ನ ಹಿಂದೆ ಕಾಣ್ತಿದಿಲ್ಲ ಮಂಟಪ, ಈ ಮಂಟಪ ಕಾಣ್ತು. ತುಂಬಾ ಹಳೇ ಕಾಲದ ಮಂಟಪ ಇದು, ತುಂಬಾ ಚೆನ್ನಾಗಿದೆ. ಮತ್ತೆ ರೀಸೆಂಟ್ಲಿ ಪೂಜೆ ಮಾಡಿದ್ದಾರೆ. ನೋಡಿ, ನಾನು ಸೈಕಲ್ ಇಲ್ಲೇ ನಿಲ್ಸಿದೀನಿ. ನೋಡಿ, ಏನೋ ರೀಸೆಂಟ್ ಆಗಿ ಪೂಜೆ ಮಾಡಿದ್ದಾರೆ, ಬಟ್ ಇದ್ರ ಇತಿಹಾಸದ ಬಗ್ಗೆ ನನ್ಗೆ ಗೊತ್ತಿಲ್ಲ. ಇಲ್ಲಿನ ಸ್ಥಳೀಯರನ್ನ ಕೇಳೋಕ್ಕಿಂತ ಪ್ರಯತ್ನ ನಾನು ಮಾಡ್ತೀನಿ. ಎಷ್ಟು ಎತ್ತರ ಇದೆ ನೋಡಿ ಇದು ಕಂಬ. SRS ಬೆಟ್ಟ ಇನ್ನೊಂದು 3 ಕಿಲೋಮೀಟರ್ ಇರೋ ಹಂಗೇನೆ ರೈಟ್ ಸೈಡ್ ಅಲ್ಲಿ ಐತೆ. ಈ ಕಡೆಯಿಂದ ಬಂದ್ರೆ ಶೇರ್ ಹೋಟ್ಲ ಕಡೆ ರೋಡಿಂದ ಬಂದ್ರೆ ಈಗ ಸಿಗೋದು, ರಾಮನಗರ ಕಡೆಯಿಂದ ಬಂದ್ರೆ ಈ ಕಡೆ ಬರ್ಬೇಕಾಗ್ತದೆ. ತುಂಬಾ ಹಳೇ ಮಂಟಪ ಇದು. ಈ ಕಡೆ ಜಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಇಷ್ಟಿಷ್ಟು ದಪ್ಪ ಕಲ್ಲುಗಳನ್ನ ಮೇಲೆ ಹಾಕಿ ಎತ್ತಿದಾರಲ್ಲ, ಏನಿಲ್ಲ ಏನಿಲ್ಲ. ನೋಡಿ, ಏನೋ ಪೂಜೆನೂ ಮಾಡಿದ್ದಾರೆ, ಏನೋ ಅಂತ ಗೊತ್ತಿಲ್ಲ. ಓಕೆ, ಬನ್ನಿ SRS ಬೆಟ್ಟದ ಹತ್ರ ಸಿಗೋಣ. ಓಕೆ, ನಾನೀಗ ಬೆಟ್ಟದ ಹತ್ರ ಬಂದೆ. ಆ ಕೆರೆ ಹೇಳಿದ್ನಲ್ಲ ನಿಮ್ಗೆ, ಅದು ಮುಂದೆಗಡೆ ಇರೋ ಕೆರೆ ಕಟ್ಟಿರುವಂತ ಮಂಟಪ. ಅದು ಹಿರೀಕರು ಹೇಳ್ತಾರೆ ಅಂತ ಹೇಳಿದ್ರು, ಬಟ್ ಅದ್ರ ಇತಿಹಾಸದ ಬಗ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಕಮೆಂಟ್ ಮಾಡಿ. ಕೆಳಗಡೆ ಒಂದ್ ದೇವಸ್ಥಾನ ಇದೆ, ಇದು ಶ್ರೀ ರೇಣುಕಾಂಬ ಅಮ್ಮವರ ಸನ್ನಿಧಿ. ಯಾವಾಗಿನ್ ಮಾಡಿರೋದು ಪ್ಲಾಸ್ಟಿಕ್ದು? 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಪ್ಲಾಸ್ಟಿಕ್ ಇದು ಮಾಡಿ 2 ತಿಂಗಳಾಯ್ತು ಸರ್. 1,000 ದಂಡನಾ? 1,000 ದಂಡ. ಪ್ಲಾಸ್ಟಿಕ್ ಹಾಕಿದ್ರೆ ಮತ್ತೆ ಅಲ್ಲಿ ಮುಂದೆ ಚೆಕ್ ಮಾಡ್ತಾರಾ? ಓಕೆ, ಪೊಲೀಸ್ ಓಕೆ. ನಾನು ನೋಡಿ ಎಲ್ಲಾ ಕಡೆ ಹೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಹಾಕ್ಬಿಡಿ, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಅಂತ. ಅದೇ ರೀತಿ ಇಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ತಗೋದ್ರೆ ಇಡ್ಕೊಂಡಿದೀನಿ. ಪ್ಲಾಸ್ಟಿಕ್ ನ ಹಾಕಿದ್ರೆ 1,000 ದಂಡ ಇದೆ. ದಯವಿಟ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ. ನಾನು ಬೆಟ್ಟದ ಹತ್ರ ಬಂದೆ, ನನ್ನ ಸೈಕಲ್ ಇಲ್ಲಿ ಪಾರ್ಕ್ ಮಾಡಿದೆ. ಓಕೆ, ಮುಂದೆ ಹೋಗೋಣ ಬನ್ನಿ. ಈ ಬೆಟ್ಟದಲ್ಲಿ ರೇವಣ ಸಿದ್ದೇಶ್ವರರು ಸುಮಾರು 700 ವರ್ಷಗಳ ಕಾಲ ತಪಸ್ಸು ಮಾಡಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ. ಹಿಂದೆ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ಈ ಬೆಟ್ಟದಲ್ಲಿ ಕೆಲ ಕಾಲ ತಂಗಿರ್ತಾರೆ. ಆ ಸಂದರ್ಭದಲ್ಲಿ ಬೆಟ್ಟದ ಮಧ್ಯಭಾಗದಲ್ಲಿ ಭೀಮಸೇನನಿಂದ ಸ್ಥಾಪಿಸಿದ ಶಿವಲಿಂಗವಿದ್ದು ಅದು ಭೀಮೇಶ್ವರ ದೇವಾಲಯವಾಗಿ ಪ್ರಸಿದ್ಧವಾಗಿದೆ. ಬೆಟ್ಟದ ತುತ್ತ ತುದಿಯಲ್ಲಿ ಕಲ್ಲು ಬಂಡೆಗಳ ಮಧ್ಯ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯದ ಸಮೀಪ ಎಂದೂ ಭತ್ತದ ಸೊಣೆ ಇದೆ. ಸೊಣೆ ಅಂದ್ರೆ ಕೊಳ ಇರುತ್ತಲ್ಲ, ಅದರಲ್ಲಿ ನೀರು ಖಾಲಿ ಆಗದಿರುವಂತ ಒಂದು ಸೊಣೆ ಅಂದ್ರೆ ಕೊಳ ಇದೆ. ಮತ್ತೆ ಬೆಟ್ಟದ ಕೆಳಗಡೆ ರೇಣುಕಾಂಬ ಹಾಗೂ ವೀರಭದ್ರೇಶ್ವರ ಸ್ವಾಮಿ ದೇವಾಲಯವಿದೆ. ಇಲ್ಲಿ ಅರ್ಧ ಅಡಿ ಎತ್ತರದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಉದ್ಭವ ಶಿವಲಿಂಗವಿದೆ. ಓಕೆ, ಬನ್ನಿ ಬೆಟ್ಟದ ಮೇಲ್ಗಡೆ ಹೋಗೋಣ. ಇದು ಶ್ರೀ ಭೀಮೇಶ್ವರ ಸ್ವಾಮಿ ಸನ್ನಿಧಿ. ಮೂರ್ತಿಗಳ ಕಾಟ ಅಂತೂ ತುಂಬಾ ಇದೆ. ನೀವು ಕವರ್ಗಳು, ಬ್ಯಾಗ್ ಇಂಥದ್ದೇನಾದ್ರು ತಂದ್ರೆ ಸ್ವಲ್ಪ ಹುಷಾರಾಗಿರಿ. ವ್ಯೂ ನೋಡಿ ಹೆಂಗ್ ಕಾಣ್ತಿದೆ. ದೇವಸ್ಥಾನದ ಒಳಗಡೆ ಫೋಟೋ ಮತ್ತೆ ವಿಡಿಯೋ ತಗೊಂಡಿಲ್ಲ, ಅದಕ್ಕೆ ನಾನಾದ್ರೂ ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ. ಮತ್ತೆ ಬಿಸಿಲಿದ್ರು ಯಾವುದೇ ತೊಂದರೆ ಇಲ್ಲ, ಮೇಲ್ಗಡೆ ಶೀಟ್ ಹಾಕಿದ್ದಾರೆ, ಆರಾಮಾಗಿ ಹೋಗ್ಬೋದು. ವ್ಯೂ ಪಾಯಿಂಟ್ ಅಂತೂ ಮೇಲ್ಗಡೆ ಸೂಪರ್ ಆಗಿದೆ. ರೋಡ್ ತುಂಬಾ ಇದೆ.
ಕೆಲವೊಂದು ಗಂಟೆ ಕಟ್ಟಿದ್ದಾರೆ. ಆಲ್ಮೋಸ್ಟ್ ನಾವು ಟಾಪ್ ಬಂದ್ವಿ. ಅಲ್ಲೊಂದು ಕೆರೆ ಕಾಣ್ತಿದೆ ನೋಡಿ, ಸಕ್ಕದ ಕಾಣ್ತಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲೊಂದು ಮಂಟಪ ಇದೆ. ಈಗಂತೂ ಸೂಪರ್ ಆಗಿದೆ. ಆ ಕಡೆ ಮಳೆ ಬರ್ತೈತೆ, ಬಟ್ ಈ ಕಡೆ ಇನ್ನೂ ಬಂದಿಲ್ಲ. ನೋಡೋಣ, ಇದು ಬಂದ್ರೆ ಎಲ್ಲಾದ್ರೂ ನಿಂತ್ಕೋಬೇಕಾಗ್ತದೆ. ನೋಡಿ, ಮಳೆ ಬೀಳ್ತಿದೆ. ಕ್ಯಾಮ್ರಾ ಕಾಣ್ತಿದೆಯೋ ಗೊತ್ತಿಲ್ಲ, ಮಳೆ ಬರ್ತಿದೆ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಬೆಟ್ಟ ಹತ್ತಿದ ಮೇಲೆ ಮತ್ತೆ ನಾವು ಬಲಗಡೆಗೆ ಒಂದು ಸ್ವಲ್ಪ ದೂರ ಕೆಳಗಡೆ ಇಳಿಬೇಕು ದೇವಸ್ಥಾನಕ್ಕೆ. ಇಲ್ಲಿರೋದು ದೇವಸ್ಥಾನ. ನೋಡಿ, ನಾವು ಬಂದಿದ್ದ ದಾರಿ ಇದು. ಕಾರ್ ನಿಂತಿದೆಯಲ್ಲ, ಅಲ್ಲಿ ವೆಹಿಕಲ್ಸ್ ಬರ್ತದೆ. ಈ ಕಡೆ ಇನ್ನೊಂದು ನೋಡ್ಕೊಂಡು ನಡ್ಕೊಂಡ್ ಬಂದಿದ್ದು. ದೇವಸ್ಥಾನದ ಒಳಗಡೆ ವಿಡಿಯೋಗೆ ಫೋಟೋಗೆ ಅಲೋ ಮಾಡ್ತಾರ ಗೊತ್ತಿಲ್ಲ, ಮೇಬಿ ಮಾಡಲ್ಲ ಅನ್ಸುತ್ತೆ. ಕೇಳಿ ನೋಡ್ತೀನಿ. ಮಳೆ ಬಂತು ನೋಡಿ. ಅಲ್ಲೊಂದು ನಂದಿಗೆ ಪೂಜೆ ಮಾಡಿ ಗಂಗೆ ಪೂಜೆ ಮಾಡ್ತಾರೆ ಇಲ್ಲಿ. ಅಲ್ಲಿಂದ ಇಲ್ಲಿ ಕಾಲ್ ತೊಳ್ಕೊಂಡು ದೇವಸ್ಥಾನ ತುಂಬಾ ರಶ್ ಇದೆ. ಬನ್ನಿ ಹೊರಗಡೆ ಹೋಗೋಣ. ನೋಡಿ, SRS ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದು ಕೆರೆ ಕಾಣುತ್ತಲ್ಲ, ಅಲ್ಲಿಂದ ಸ್ವಲ್ಪ ರೈಟ್ ಬಂದ್ರೆ ಈ ಜಾಗ ಇದೆ. ಹಿಡನ್ ಪ್ಲೇಸ್ ಇದು. ಆಲ್ಮೋಸ್ಟ್ ಇಲ್ಲಿ ಟ್ರೆಕ್ಕಿಂಗ್ ಬರುವ ಮಾತ್ರ ಈ ಕಡೆ ಬರ್ತಾರೆ, ಇನ್ಯಾರು ಬರಲ್ಲ. ನನ್ನ ಸೈಕಲ್ಲು ಇಲ್ಲಿ ನಿಲ್ಸಿದೀನಿ, ಯಾವ್ದು ಮರ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಆಗ್ತೆ. ಬನ್ನಿ, ಆ ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಮಳೆ ಹೋದೈತೆ, ಶೂ ಜಾರುತ್ತೆ. ಮಳೆ ಬೇರೆ ಹೋದೈತೆ, ಶೂ ತುಂಬಾ ಜಾರ್ತೈತೆ. ಒಬ್ರು ಜನ ಇಲ್ಲ ಇಲ್ಲಿ. ನೋಡಿ, ಗುಹೆ ಹೆಂಗ್ ಕಾಣ್ತಿದೆ. ದಾರಿ ಇಲ್ಲ, ಇಷ್ಟೇ ದಾರಿ. ಕಾಣ್ತಿದೆ ನೋಡಿ ನನ್ನ ಹಿಂದೆ. ಕಾಣುತ್ತೆ ನೋಡಿ ಗುಹೆ. ಆಯ್ತು ಗುರು. ಸೀರಿಯಸ್ಲಿ ಏನೋ ಸದ್ದಾಯ್ತು. ಸೀರಿಯಸ್ಲಿ ಏನೋ ಸರ್ಕಂತು, ಭಯ ಆಯ್ತು, ಬಂದ್ಬಿಟ್ಟೆ. ಓಕೆ, ಆ ಕಡೆ ಹೋಗೋಣ ಬನ್ನಿ. ನೋಡಿ, SRS ಬೆಟ್ಟ ಕಾಣ್ತೈತ್ ನೋಡಿ. ಅದೇ ಶೀಟ್ ಹಾಕಿದ್ರಲ್ಲ, ಬ್ಲೂ ಕಲರ್ ಶೀಟು, ಅದು ಹೊತ್ಕೊ ಹೋಗುವಂತ ದಾರಿ ಅದು. ನೋಡಿ ಹೆಂಗಿದೆ ಇದು, ಎಷ್ಟು ತಿಕ್ಕಾಗಿದೆ ಫಾರೆಸ್ಟ್. ನೋಡಿ ಹೆಂಗ್ ಮುಚ್ಕೊಂಡೈತೆ. ಇದು ಬೆಟ್ಟ. ಇಲ್ಲಿ ಆಲ್ಮೋಸ್ಟ್ ಯಾರು ಬರಲ್ಲ.
ಇಲ್ಲಿ ರೆಸಾರ್ಟ್ ಅವರು ಒಂದೊಂದ್ಸತಿ ಟ್ರೆಕ್ಕಿಂಗ್ ಕರ್ಕೊ ಬರ್ತಾರೆ ಅನ್ಸುತ್ತೆ. ಅದ್ ಬಿಟ್ರೆ ಇಲ್ಲಿ ಯಾರು ಬರಲ್ಲ ಅಷ್ಟಾಗಿ. ನೋಡಿ, ಈ ರೇವಣ ಸಿದ್ದೇಶ್ವರ ಬೆಟ್ಟ ಸಮುದ್ರ ಮಟ್ಟದಿಂದ 3600 ಫೀಟ್ ಇದೆ ಅಂತ ಹೇಳ್ತಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಪವರ್ಫುಲ್ ದೇವ್ರು. ನೀವು ಒಂದ್ಸರಿ ಬನ್ನಿ, ಒಂದೊಳ್ಳೆ ಟ್ರೆಕ್ಕಿಂಗ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಜಾಗ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಚಿನ್ ಸಂಚಾರಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.